ಹಾಯ್ ಹಲೋ ನಮಸ್ಕಾರ. ಜ್ಯೋತಿಸ್ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಂಡೇ ಐತಿ, ಏನಾದ್ರು ಸ್ಪೆಷಲ್ ಮಾಡೋಣ ಅಂತಂದು ಸಾಬುದಾನಿ ವಡೆ ಮಾಡ್ತಾಯಿದ್ದೀನಿ. ಹಾಗಿದ್ರೆ ಬನ್ನಿ ಸಾಬುದಾನಿ ವಡೆಗೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಒಂದು ಮೀಡಿಯಮ್ ಕಪ್ ಅಳತೆಯಷ್ಟು ಸಾಬುದಾನಿನ ತೊಗೊಂಡಿದ್ದೀನಿ. ಇವಾಗ ಇದನ್ನು 2 ಸಾರಿ ನೀರು ಹಾಕಿ ಕ್ಲೀನಾಗಿ ತೊಳ್ಕೊಂಬರೋಣ. ನೋಡಿ, ತೊಳೆದಿದ್ದಾಗಿದೆ. ಈಗ ಅದೇ ಕಪ್ ಅಳತೆಯಲ್ಲಿ 1 ಕಪ್ನಷ್ಟು ನೀರು ಹಾಕಿ ಇವಾಗ ಇದನ್ನು ಒಂದು 5 ರಿಂದ 6 ಗಂಟೆ ನೆನೆಸಿಡಬೇಕು. ನೋಡಿ, ಇವಾಗಿದು ನೆಂದಾಗಿದೆ. ಸಾಬುದಾನಿ ನೀರನ್ನೆಲ್ಲ ಹೀರ್ಕೊಂಡು ಉದುರಾಗಿ ಬಂದಿದೆ. ನೋಡಿ, ಈ ರೀತಿ ಒಂದು ಸಾಬುದಾನಿ ತೊಗೊಂಡು ಈ ರೀತಿ ಸ್ಮ್ಯಾಶ್ ಮಾಡಿ ನೋಡಿದರೆ ಈ ರೀತಿ ಬರಬೇಕು. ಮತ್ತು ನಾನಿಲ್ಲಿ 2 ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ. 1/4 ಕಪ್ನಷ್ಟು ಹುರಿದಿರೋ ಶೇಂಗಾ, ಸ್ವಲ್ಪ ಜೀರಿಗೆ, ತುರಿದಿರೋ ಶುಂಠಿ, ಹಾಗೆ ನಾನಿಲ್ಲಿ 5 ಮೆಣಸಿನಕಾಯಿನ ಕಟ್ ಮಾಡಿ ತೊಗೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿರೋ ಕರಿಬೇವು ಮತ್ತು ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಯಲು ಎಣ್ಣೆ. ನಾನಿಲ್ಲಿ ಒಂದು ಪಾತ್ರೆಗೆ ಬೇಯಿಸಿರೋ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ನೋಡಿ, ರೀತಿ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಆಲೂಗಡ್ಡೆ ಎಲ್ಲ ಸ್ಮೂತಾಗಿ ಆಗಬೇಕು. ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಒಂದು ಪಾತ್ರೆಗೆ ನೆನೆಸಿಟ್ಟಿರೋ ಸಾಬುದಾನಿ, ಹುರಿದಿರೋ ಶೇಂಗಾನ ಇಲ್ಲಿ ಸಿಪ್ಪೆ ತೆಗೆದು ತರಿ ರುಬ್ಬಿ ಹಾಕ್ತಾಯಿದ್ದೀನಿ. ಇವಾಗ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಟಿರೋ ಆಲೂಗಡ್ಡೆ, ಹಸಿ ಶುಂಠಿ, ಮೆಣಸಿನಕಾಯಿ, ಜೀರಿಗೆ ಮತ್ತು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕರಿಬೇವು ಮತ್ತು ಕೊತ್ತಂಬರಿನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದರೆ ಆಯಿತು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಲೂಗಡ್ಡೆ ಮತ್ತು ಸಾಬುದಾನಿ ಹೊಂದ್ಕೋಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡಿ. ನೋಡಿ, ಇವಾಗ ಮಿಕ್ಸ್ ಆಗಿದೆ. ಕೈಗೆ ಎಣ್ಣೆ ಹಚ್ಕೊಂಡು ಈ ರೀತಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ಉಂಡೆ ಮಾಡಿಕೊಳ್ಳಿ. ನಾನು ತಗೊಂಡಿರೋ ಅಳತೆಯಲ್ಲಿ ನನಗೀಗ ಒಂದು 15 ಉಂಡೆ ಬಂದಿದೆ. ನೋಡ್ಬೋದು, ಈ ರೀತಿಯಾಗಿ ಬಂದಿದೆ. ಇವಾಗ ಇದನ್ನು ವಡೆ ತಟ್ಕೊಳ್ಳೋಣ. ನೋಡಿ, ಈ ರೀತಿ 2 ಕೈಗೆ ಎಣ್ಣೆ ಹಚ್ಕೊಳ್ಳಿ. ಬೇಕಿದ್ರೆ ನೀವು ಬಟರ್ ಪೇಪರಲ್ಲೂ ಮಾಡ್ಕೋಬೋದು. ನಾನು ಕೈಲೇ ತಟ್ತಾಯಿದ್ದೀನಿ. ನೋಡಿ, ಈ ರೀತಿ ಪ್ರೆಸ್ ಮಾಡಿ ಎಲ್ಲಿ ಕ್ರ್ಯಾಕ್ ಬಂದಿರುತ್ತೋ ಈ ರೀತಿ ಹೀಗೆ ಮಾಡಿದರೆ ಆಯಿತು. ನೋಡಿ, ಇಷ್ಟೇ. 2 ಸರಿ ಪ್ರೆಸ್ ಮಾಡಿದರೆ ಆಯಿತು, ವಡೆ ರೆಡಿ ಆಗುತ್ತೆ. ನಾನಿವಾಗ ಎಲ್ಲ ವಡೆನೂ ಇದೇ ರೀತಿ ಮಾಡಿಟ್ಕೊಳ್ತಾ ಇದ್ದೀನಿ. ಗ್ಯಾಸ್ ಹಚ್ಚಿ ಒಂದು ಬಾಳಿಗೆ ಇಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಕರಿಯೋಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ನೋಡಿ, ಇವಾಗ ಎಣ್ಣೆ ಕಾದಿದೆ. ಈಗ ವಡೆ ಹಾಕ್ತಾಯಿದ್ದೀನಿ. ನೋಡಿ, ಬಾಳಿಗೆ ತುಂಬ ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ಅಂಟ್ಕೊಳ್ಳೋ ಚಾನ್ಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಬಿಡಿ ಬಿಡಿಯಾಗಿ ಹಾಕಿ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ಳಿ. ನೋಡಿ, ಈ ರೀತಿ 2 ಸೈಡು ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸಿದರೆ ಆಯಿತು. ನೋಡ್ಬೋದು, ಕಲರ್ ಚೇಂಜ್ ಆಗಿದೆ. ಇಲ್ಲಿ ವಡೆನೂ ಬೆಂದಿದೆ. ನಾನು ಇವಾಗ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಜಾಸ್ತಿ ಎಣ್ಣೆನೂ ಸಹ ತೊಗೊಂಡಿಲ್ಲ. ನೋಡ್ಬೋದು, ವಡೆ ಈಗ ಚೆನ್ನಾಗಿ ಬೆಂದಿದೆ. ನಾನು ಎಲ್ಲ ವಡೆನೂ ಇದೇ ಥರ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನೀವು ಇದನ್ನು ಬೇಕಿದ್ರೆ ಹಾಗೇನೂ ತಿನ್ಬೋದು, ಟೊಮೊಟೊ ಕೆಚಪ್ ಅಥವಾ ಪುದೀನ ಚಟ್ನಿ ಜೊತೆನೂ ತಿನ್ಬೋದು. ನಾನಿಲ್ಲಿ ಪುದೀನ ಚಟ್ನಿ ಮತ್ತು ಟೊಮೊಟೊ ಕೆಚಪ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡ್ಬೋದು ವಡೆ ಹೇಗೆ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೋಡಿ, ಈ ರೀತಿ ಹೊರಗಡೆ ಫುಲ್ ಕ್ರಿಸ್ಪಿಯಾಗಿದೆ. ಇವಾಗ ಒಳಗಡೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಸ್ಮೂತಾಗಿ ಒಳಗಡೆ ಸೂಪರಾಗಿ ಬಂದಿದೆ. ನೀವು ಸಹಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಮೇಲ್ಗಡೆ ಕ್ರಿಸ್ಪಿಯಾಗಿ, ಒಳಗಡೆ ಬೆಣ್ಣೆ ಥರ ಸ್ಮೂತಾಗಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾಳೆ ಮತ್ತೊಂದು ರೆಸಿಪಿ ಜೊತೆಗೆ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಅನ್ನದಾತೋ ಸುಖೀ ಭವ. ಥ್ಯಾಂಕ್ ಯು.